ತಮಿಳುನಾಡಿನ ಕರೂರಿನಲ್ಲಿ 2025ರ ಸೆಪ್ಟೆಂಬರ್ 27ರಂದು ನಡೆದ ತಮಿಳಿಗ ವೆಟ್ರಿ ಕಳಗಂ ರ್ಯಾಲಿಯ ಸಂದರ್ಭದಲ್ಲಿ ಸಂಭವಿಸಿದ ಭೀಕರ ಕಾಲ್ತುಳಿತದಲ್ಲಿ 41 ಮಂದಿ ಅಮಾಯಕರು ಪ್ರಾಣವನ್ನ ಕಳ್ಕೊಂಡಿದ್ರು. ಈ ಭೀಕರ ದುರಂತದ ಬಳಿಕ ಅಧಿಕಾರಕ್ಕೆ ಬಂದ ವಿಜಯ್ ನೇತೃತ್ವದ ಸರ್ಕಾರವು ಮೃತರ ಕುಟುಂಬದವರಿಗೆ ಅನುಕಂಪದ ಆಧಾರದ ಮೇಲೆ ಜುಲೈ 10ರಂದು ತಾತ್ಕಾಲಿಕ ಸರ್ಕಾರಿ ಉದ್ಯೋಗ ನೇಮಕಾತಿಯ ಆದೇಶವನ್ನ ವಿತರಿಸಿತು. ದುರಂತದಿಂದ ಕಂಗಾಲಾಗಿದ್ದಂತಹ ಕುಟುಂಬಗಳಿಗೆ ಆಸರೆಯಾಗುವ ಉದ್ದೇಶದಿಂದ ಕಾರ್ಯಾಂಗವು ಈ ನಿರ್ಧಾರವನ್ನ ಕೈಗೊಂಡಿತು. ನಿಯಮಗಳನ್ನ ಬದಿಗೊತ್ತಿ ನೀಡಲಾದಂತಹ ಈ ಉದ್ಯೋಗದ ಆದೇಶವನ್ನ ಪ್ರಶ್ನಿಸಿ ಮದ್ರಾಸ್ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನ ಸಲ್ಲಿಸಲಾಗಿತ್ತು. ಮದ್ರಾಸ್ ಹೈಕೋರ್ಟ್ನ ಮಧುರೈ ಪೀಠದ ನ್ಯಾಯಮೂರ್ತಿ ಸಿ.ವಿ. ಕಾರ್ತಿಕೇಯನ್ ಮತ್ತು ನ್ಯಾಯಮೂರ್ತಿ ಆರ್. ಶಕ್ತಿವೇಲ್ ಅವರನ್ನ ಒಳಗೊಂಡಂತಹ ವಿಭಾಗೀಯ ಪೀಠ ಈ ಅರ್ಜಿಗಳ ಸುದೀರ್ಘ ವಿಚಾರಣೆಯನ್ನ ನಡೆಸಿತು. ಅಂತಿಮವಾಗಿ ಸರ್ಕಾರದ ನಿರ್ಧಾರವು ಕಾನೂನಿನ ಚೌಕಟ್ಟನ್ನ ಮೀರಿದೆ ಅಂತ ಅಭಿಪ್ರಾಯಪಟ್ಟಂತಹ ಪೀಠ ವಿಜಯ್ ಸರ್ಕಾರ ಹೊರಡಿಸಿದಂತಹ ನೇಮಕಾತಿ ಆದೇಶವನ್ನ ಸಂಪೂರ್ಣವಾಗಿ ರದ್ದುಗೊಳಿಸಿದೆ. ತಮ್ಮ ತೀರ್ಪಿನಲ್ಲಿ ಸಂವಿಧಾನದ ವಿಧಿ 14 ಮತ್ತು ವಿಧಿ 16ರನ್ನ ಇಲ್ಲಿ ನ್ಯಾಯಾಲಯ ಉಲ್ಲೇಖಿಸಿದೆ. ಅರ್ಹತೆ ಮತ್ತು ಸರದಿಯ ಆಧಾರದ ಮೇಲೆ ಲಕ್ಷಾಂತರ ಯುವಕರು ಮತ್ತು ಅನುಕಂಪದ ನೇಮಕಾತಿಗಾಗಿ ಸಾವಿರಾರು ಕುಟುಂಬಗಳು ವರ್ಷಗಳಿಂದ ಕಾಯ್ತಾ ಇರುವಂತಹ ಸಂದರ್ಭದಲ್ಲಿ ದುರಂತದ ಹೆಸರಿನಲ್ಲಿ ನಿಯಮಗಳನ್ನ ಮೀರಿ ತಕ್ಷಣವೇ ನೇಮಕಾತಿ ಮಾಡುವುದು ಸಂವಿಧಾನ ಬಾಹಿರ ಹಾಗೂ ಅನ್ಯಾಯಕಾರಿ ಅಂತ ಪೀಠ ಸ್ಪಷ್ಟಪಡಿಸಿದೆ. ಕಾರ್ಯಾಂಗದ ಪ್ರತಿಯೊಂದು ನಿರ್ಧಾರ ಕೂಡ ಸಂವಿಧಾನದ ಚೌಕಟ್ಟಿನ ಒಳಗೆ ಇರಬೇಕು ಅಂತ ಪ್ರತಿಪಾದಿಸಿದಂತಹ ಹೈಕೋರ್ಟ್ ಇಂತಹ ನಿರ್ಧಾರಗಳು ಕೆಟ್ಟ ನಿದರ್ಶನಕ್ಕೆ ದಾರಿಯಾಗಲಿದೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದೆ. ಒಂದ್ ವೇಳೆ ಇಂತಹ ಘಟನೆಗಳ ಆಧಾರದಲ್ಲಿ ಉದ್ಯೋಗ ನೀಡಲು ಅನುಮತಿ ನೀಡಿದ್ರೆ ಭವಿಷ್ಯದಲ್ಲಿ ಪಟಾಕಿ ಕಾರ್ಖಾನೆ ಅಪಘಾತಗಳು ಅಥವಾ ರಸ್ತೆ ಅಪಘಾತಗಳಲ್ಲಿ ಮಡಿದವರ ಕುಟುಂಬಗಳು ಸಹ ಸರ್ಕಾರಿ ಉದ್ಯೋಗಕ್ಕೆ ಹಕ್ಕು ಮಂಡಿಸುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅಂತ ಪೀಠ ಈ ಸಂದರ್ಭದಲ್ಲಿ ಕಳವಳವನ್ನ ವ್ಯಕ್ತಪಡಿಸಿದೆ. ಇನ್ನು ಈ ತೀರ್ಪು ಹೊರಬಿದ್ದಿದ್ದು ನೂತನವಾಗಿ ಕೆಲಸಕ್ಕೆ ಸೇರಿದಂತಹ ನೌಕರರು ತಮ್ಮ ಮೊದಲ ವೇತನವನ್ನ ಪಡೆಯುವ ಮುನ್ನವೇ ಅನ್ನೋದು ಕೂಡ ಇಲ್ಲಿ ಒಂದು ಗಮನಾರ್ಹ ವಿಚಾರವಾಗಿದೆ. ಸಂವಿಧಾನಾತ್ಮಕ ನಿಯಮಗಳನ್ನ ಮರೆತು ಭಾವನಾತ್ಮಕವಾಗಿ ನಿರ್ಧಾರ ಕೈಗೊಂಡಂತಹ ವಿಜಯ್ ಸರ್ಕಾರಕ್ಕೆ ಈ ತೀರ್ಪು ಬೃಹತ್ ರಾಜಕೀಯ ಹಾಗೂ ಆಡಳಿತಾತ್ಮಕ ಹಿನ್ನಡೆಯನ್ನ ತಂದೊಡ್ಡಿದೆ. ಕರೂರು ದುರಂತದ ಸಂತ್ರಸ್ತ ಕುಟುಂಬಗಳಿಗೆ ಪರಿಹಾರ ಒದಗಿಸಿರುವಂತಹ ಸರ್ಕಾರದ ಪ್ರಯತ್ನವು ಈಗ ಕಾನೂನಿನ ತೊಡಕಿನಲ್ಲಿ ಸಿಲುಕಿ ಅನಿಶ್ಚಿತತೆಗೆ ತಳ್ಳಲ್ಪಟ್ಟಿದೆ.